ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸ ಆದಮೇಲೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ. ನಾನು ಕೂಡ ಎಷ್ಟೊಂದು ವೆರೈಟಿ ಟ್ರೈ ಮಾಡಿದ್ದೀನಿ. ಇದನ್ನ ಯಾಕೆ ಟ್ರೈ ಮಾಡಿಲ್ಲ ಅಂದ್ಕೊಂಡಿದ್ದೆ. ಅದೇನೂ ಇಲ್ಲ, ಈ ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಒಂದು ಡಿಫ್ರೆಂಟ್ ರೆಸಿಪಿನ ತರೋಣ ಅಂತ ಇವತ್ತು ಬಂದ್ಬಿಟ್ಟು ಅವರೆಕಾಯಿ ಯೂಸ್ ಮಾಡಿಕೊಂಡು ಕಿಚಡಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ವೆಯ್ಟ್ ಲಾಸ್ ಮಾಡೋರು ಕೂಡ ಬ್ರೇಕ್ಫಾಸ್ಟ್ ಆಗಿ ತೊಗೋಬೋದು, ನೈಟ್ ಡಿನ್ನರ್ಗಾದರೂ ಮಾಡ್ಕೋಬೋದು, ಅಥವಾ ಅವರೆಕಾಯಿ ಇಷ್ಟಪಡೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಕಿಚಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಬಿಸಿ ಬಿಸಿಯಾಗಿ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಖಂಡಿತ ಇವತ್ತೊಂದು ರೆಸಿಪಿನ ಕ್ವಿಕ್ಕಾಗಿ ಒಂದು 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇವತ್ತಿನ ಈ ಕಿಚಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣವಾ? ನೋಡಿ, ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಫ್ಲೇವರ್ಗೆ. ಬೇಕಂದರೆ ನೀವು ಸೋಂಕಾಳು ಸಹ ಹಾಕೋಬೋದು. ಈಗ ಇದು ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿನ ಲಾಸ್ಟಲ್ಲಿ ಒಗ್ಗರಣೆಯಲ್ಲಿ ಹಾಕ್ತೀನಿ, ಅದು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ 1 ನಿಮಿಷ ಫ್ರೈ ಆದರೆ ಸಾಕು. ಸೊ ಕಿಚಡಿ ರೆಸಿಪಿ ನಾನು ಕೂಡ ಒಂದು 2-3 ವೆರೈಟಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಇವಾಗ ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಷ್ಟು ಬೇಕಾದ್ರೂ ಹಾಕೋಬೋದು. ಈ ಕಿಚಡಿಗೆ ಕೆಲವರು ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ತಾರೆ, ನಾನು ಹಾಕೋದಿಲ್ಲ. ನಾನು ತೊಗೊಂಡಿರೋಂಥ ಲೋಟ ಇದು 1/4 kg ಆಗೋಷ್ಟು ಬರುತ್ತೆ. ಇದರಲ್ಲಿ ಅರ್ಧ ಲೋಟ ಅಕ್ಕಿ, ಅರ್ಧ ಲೋಟ ಆಗೋಷ್ಟು ಮೈಸೂರು ಬೇಳೆ ಅಂದರೆ ಮೂಂಗ್ ದಾಲ್ ಅಂತಲೂ ಕರೀತಾರೆ, ಪಿಂಕ್ ಕಲರ್ ಬರುತ್ತಲ್ಲ ಆ ದಾಲು. ಹಾಗೆ ಇಲ್ಲಿ ನೋಡಿ 1 ಕಪ್ ಆಗೋಷ್ಟು ಇದಕ್ಕಿನ ಬೇಳೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಇದಕ್ಕಿನ ಬೇಳೆ ಇಲ್ಲ ಅಥವಾ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾರ್ಮಲ್ ಅವರೆಕಾಳು ಬರುತ್ತಲ್ವ, ಹಸಿ ಅವರೆಕಾಳು, ಅದನ್ನೇ ಯೂಸ್ ಮಾಡ್ಕೋಬೋದು. ನಮ್ಮನೇಲಿ ಇದಕ್ಕಿನ ಬೇಳೆ ಯಾವಾಗೂ ಸ್ಟಾಕ್ ಇರುತ್ತೆ. ಅವರೆಕಾಯಿ ಸೀಸನ್ ಬಂತಂದರೆ ಮಾಡಿ ಇಟ್ಟಿರ್ತಾರೆ ನಮ್ಮಮ್ಮ, ಹಾಗೆ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ಪೈಸಸ್ ಅನ್ನೋದು ನಾವು ತೊಗೊಂಡಿರೋಂಥ ರೈಸು ಬೇಳೆಗೆ ತಕ್ಕಂತೆ ಇರಬೇಕು. ತುಂಬ ಹೆವಿ ಆಯ್ತು ಅಂದ್ರೂ ಟೇಸ್ಟ್ ಕೆಟ್ಟೋಗುತ್ತೆ. ಈ ಕಿಚಡಿ ಮಾತ್ರ ಸಖತ್ತಾಗಿರುತ್ತೆ. ಯಾವ ಟೈಮಲ್ಲಿ ಅದನ್ನು ನಾವು ಲಂಚಿಗಾಗಿರ್ಬೋದು, ಬೆಳಗ್ಗೆ ತಿಂಡಿಗಾಗಿರ್ಬೋದು, ನೈಟ್ ಡಿನ್ನರ್ಗೆ ಬೇಕಾದರೆ ಯಾವಾಗ ಬೇಕಾಗಿದ್ರೂ ಮಾಡ್ಕೊಂಡು ತಿನ್ಬೋದು. ಕಿಚಡಿ ಲವರ್ಸ್ ಅಂತೂ ತುಂಬ ಜನ ಇರ್ತಾರೆ, ನಾನು ಕೂಡ ಇಷ್ಟ. ಮನೇಲಿ ಏನಾದರೂ ಅಡುಗೆ ಮಾಡೋಕ್ಕೆ ಬೋರ್ ಅಂದಾಗ ತಕ್ಷಣಕ್ಕೆ ಈ ಥರ ಮಾಡ್ಕೊಂಬಿಡ್ತೀನಿ. ಅದರಲ್ಲೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಸೊ ಇವಾಗ ನೋಡ್ತಾ ಇರ್ಬೋದು, ಅಕ್ಕಿನೂ ಬೇಳೆನ ಜಸ್ಟ್ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು. ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದರಲ್ಲೂ 1-2 ನಿಮಿಷ ಫ್ರೈ ಆದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಗಂಜಿ ಥರ ಆಗೋದಿಲ್ಲ. ರೈಸು ಬೇಳೆ ಸ್ವಲ್ಪ ಹಂಗೆ ನಮಗೆ ತಿನ್ನೋವಾಗ ಬಾಯಿಗೆ ಸಿಗೋ ಥರ ಇರುತ್ತೆ. ಅದಕ್ಕೆ 2 ನಿಮಿಷ ಹುರ್ಕೋಬೇಕಾಗುತ್ತೆ. ಮತ್ತು ನೀರು ಕ್ವಾಂಟಿಟಿ ನೀವು ಕುಕ್ಕರು, ಇವಾಗ ನಾನು 5 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ನೀವು ಈ ಥರ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಒಂದು 4 ಜನಕ್ಕೆ ಧಾರಾಳವಾಗಿ ಆಗುತ್ತೆ. ಇವಾಗ ಈ ಲೋಟದಲ್ಲಿ 5 ಲೋಟ ಆಗೋಷ್ಟು ನೀರನ್ನ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಕುದಿಸ್ಕೊತೀನಿ. ನಿಮಗೆ ಆ ಥರ ಪ್ರಾಸೆಸ್ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಇನ್ನೂ 2 ಎಕ್ಸ್ಟ್ರಾ ಅಂದರೆ ಒಂದು 7 ಲೋಟ ಆಗೋಷ್ಟು ನೀರು ಹಾಕಿ ಕುದಿಸ್ಕೊಬೋದು. ಅಂದರೆ ಕುಕ್ಕರಲ್ಲಿ ವಿಸಿಲ್ ಕೂಗಿಸ್ಕೋಬೋದು. ನಾನು ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಕುದಿಸ್ಕೊತೀನಿ, ಯಾಕಂದರೆ ನಮಗೆ ತಿಕ್ನೆಸ್ ನೋಡಿ ಮತ್ತು ನೀರು ಬೇಕಾ ಬೇಡ ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಬೇಡ ಅಂದರೆ ನೀವು ಸೇಮ್ ಒಂದು 5 ಕಪ್ ನೀರು ಹಾಕಿ ಕುದಿಸ್ಬಿಟ್ಟು ನಂತರನೇ ಪ್ರಿಪೇರ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕ್ಕೊಂಡು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ವಿಸಿಲ್ ಬಿಡ್ತೀನಿ. ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ. ನೀವು ಬೇಕಂದರೆ ತಕ್ಷಣ ಕೂಡ ವಿಸಿಲ್ ಡೈರೆಕ್ಟಾಗಿ ಸೌಟಿಂದ ತೆಗಿಬೋದು. ಸೊ ಇವಾಗ ಒಂದು ವಿಸಿಲ್ ಆದಮೇಲೆ ನೋಡೋಣ. ಇವಾಗ ನೋಡ್ತಾ ಇರ್ಬೋದು 5 ವಿಸಿಲ್ ಆಗಿದೆ. ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ ಆಗಲ್ಲ, ಈ ಥರ ಸಾಫ್ಟಾಗಿದ್ದರೆ ಇಷ್ಟಪಡ್ತಿರಲ್ಲ, ಅಂಥವ್ರು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ನೋಡ್ತಾ ಇರ್ಬೋದು ಯಾವುದೇ ರೀತಿ ಕೆಳಗಡೆ ಮಸಾಲೆ ಮೇಲೆ ಮಸಾಲೆ, ಕೆಳಗಡೆ ರೈಸ್, ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಿಚಡಿ ಅಂದರೆ ಈ ಥರನೇ ಇರಬೇಕು. ನೀವು ಬಿಸಿ ಈಗ ಅವಾಗೆ ಖಾಲಿ ಮಾಡ್ತೀರಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಬಿಸಿಬೇಳೆಬಾತ್ ಟೈಪ್ಗೆ ಬೇಕಂದರೆ ಇದಕ್ಕಿನ್ನೊಂದು ಲೋಟ ಆಗೋಷ್ಟು ನೀರು ಹಾಕಿ ಜಸ್ಟ್ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ, ನಾರ್ಮಲ್ ನೀರು ಹಾಕೋಕ್ಕೆ ಹೋಗಬೇಡಿ. ಬಿಸಿನೀರು ಹಾಕಿದ್ರೆ ಟೇಸ್ಟ್ ಹಂಗೆ ಇರುತ್ತೆ. ನಾರ್ಮಲ್ ನೀರು ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ.
ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಯಿತು, ಅದಕ್ಕೆ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಕುದಿಸ್ಕೊತೀನಿ, ಯಾಕಂದರೆ ಬಿಸಿನೀರು ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಅದೇ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಯಾವಾಗೂ ಹೆಸರು ಬೇಳೆಯಲ್ಲೂ ಮಾಡ್ಕೋಬೋದು, ತೊಗರಿ ಬೇಳೆಯಲ್ಲೂ ಮಾಡ್ಕೋಬೋದು. ಇದಕ್ಕಿನ ಬೇಳೆಯಲ್ಲಿ ಮಾಡಿ ತೋರಿಸ್ಕೊಟ್ಟಿದ್ದೀನಿ, ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಡಿಫ್ರೆಂಟ್ ಆಗಿರಲ್ಲ, ಸೂಪರಾಗಿರುತ್ತೆ. ಇನ್ನೇ ಅವರೆಕಾಯಿ ಇಷ್ಟಪಡೋರಿಗೆ ಈ ಥರ ರೆಸಿಪಿನ ಮಾಡಿಕೊಡಿ. ನಾನು ಕೂಡ ಎಷ್ಟೊಂದು ರೆಸಿಪಿ ಹಾಕಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಜೀರಿಗೆ, ಒಂದು 2 ರಿಂದ 3 ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಸ್ವಲ್ಪ ಸ್ಪೈಸಿಯಾಗಿದ್ರೂ ಚೆನ್ನಾಗಿರುತ್ತೆ ಕಿಚಡಿ ತಿನ್ನೋದಕ್ಕೆ. ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲೇ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಒಗ್ಗರಣೆಗೆ ಹಾಕ್ತಾರೆ. ನೀವು ಆ ಥರ ಬೇಕಂದ್ರೆ ಹಾಕೋಬೋದು. ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಖಾರದ ಪುಡಿನೂ ಹಾಕೋಬೋದು, ಅಥವಾ ಹಾಕದೇ ಇದ್ರೂ ನಡೆಯುತ್ತೆ. ಇವಾಗ ಡೈರೆಕ್ಟಾಗಿ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇದಕ್ಕಿನ ಬೇಳೆ ಕಿಚಡಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇವಾಗಂತೂ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸ್ದಾಗ ಈ ಥರ 1 ಪಾಟ್ ರೈಸ್ ರೆಸಿಪಿ ಥರ ಟ್ರೈ ಮಾಡ್ಬೋದು. ಬ್ಯಾಚುಲರ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಕೆಲಸದಿಂದ ಬಂದಾಗ ಏನಪ್ಪ ಮಾಡೋದು ಬೋರ್ ಆಗುತ್ತೆ ಅಂದಾಗೂ ಈ ಥರ ಟ್ರೈ ಮಾಡ್ಬೋದು. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಕಿಚಡಿ ತಿನ್ನೋದ್ರಿಂದ ಹೊಟ್ಟೆ ಹಸಿವು ಜಾಸ್ತಿ ಕೂಡ ಆಗುತ್ತೆ, ಮತ್ತು ಎಲ್ಲ ಥರ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗದೆ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ರೆಸಿಪಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ಕಿಚಡಿ ರೆಸಿಪಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಹಾಗಾದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಥರ ಬಂತಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಬಾಯ್.